ನನ್ನ ಹೆಸರು ಸ್ತುತಿ. ನಾನು ಈ ಶಿಬಿರಕ್ಕಿಂತ ಮುಂಚೆ ಮೊಬೈಲ್ ನೋಡೋದು ಬರೀ ಇಂಥ ಕೆಲಸದಲ್ಲಿ ಫುಲ್ ತಲ್ಲೀನಳಾಗಿದ್ದೆ. ಬಟ್ ಈ ಶಿಬಿರಕ್ಕೆ ಬಂದಮೇಲೆ ಹೊಸ ಫ್ರೆಂಡ್ಸ್ ಆದರು, ಎಲ್ಲರ ಜೊತೆ ಮಾತಾಡಲಿಕ್ಕಾಯಿತು. ಎಕ್ಸ್ಟ್ರೋವರ್ಟ್ ಇರೋರು ಎಕ್ಸ್ಟ್ರೋವರ್ಟ್ ಆಗೋಕ್ಕೆ ಸಹಾಯ ಮಾಡ್ತೀವಿ ಶಿಬಿರ. ನೆಕ್ಸ್ಟ್ ವರ್ಷವೂ ಈ ಶಿಬಿರ ಇದ್ದರೆ ಖಂಡಿತ ಬರ್ತೀನಿ. ಏನೇನು ಕಲ್ತ್ರಿ? ಇಲ್ಲಿ ನಾನು ಯಕ್ಷಗಾನ, ಹಾಡು, ಎಲ್ಲ ಥರದ ಕರಕುಶಲತೆ ಎಲ್ಲದನ್ನು ಕಲಿತೆ. ಮರಕಾಲು ನಡಿಗೆ, ಹಾಡು, ಯಕ್ಷಗಾನ ಇಂತಹ ಸುಮಾರನ್ನ ಕಲಿತೆ. ನಾಟಕದಲ್ಲಿ ಏನೇನು ಕಲಿತ್ರಿ? ನಾಟಕದಲ್ಲಿ ಜೋರಾಗಿ ಮಾತಾಡೋದನ್ನು ಮೊದಲನೇದಾಗಿ ಕಲಿತೆ ನಾನು. ಅಷ್ಟೆಲ್ಲ ಬಯಸ್ಕೊಳ್ಳಿಲ್ಲ, ಅದು ನಮಗೆ ಸ್ವಲ್ಪ ಖುಷಿಯಾಗಿತ್ತು. ಆಮೇಲೆ ಆಟ ಆಡಿಸಿದ್ರು ಸರ್. ತಲೆಯಲ್ಲಿ ಅದು ಎಷ್ಟು ಆಟ ಉಂಟೇನೋ ಗೊತ್ತಿಲ್ಲ, ಅಷ್ಟು ಆಟನೂ ಆಡಿಸಿದ್ರು. ಎಲ್ಲ ಮಜಾ ಬಂತು. ಆಮೇಲೆ ಇವತ್ತು ಲಾಸ್ಟ್ ಡೇ, ಫುಲ್ ಬೇಜಾರಾಗ್ತುಂಟು. ಎಲ್ಲರೂ ಹೋಗ್ತಿದ್ರು, ಆಮೇಲೆ ಇನ್ನು ಯಾವಾಗ ಸಿಗೋದು. ನನ್ನ ಹೆಸರು ಸೃಜನಾ. ನನಗೆ ಮುಂಚೆ ಶಿಬಿರಕ್ಕೆ ಇಲ್ಲಿ ಬರಬಾರ್ದು, ಇಲ್ಲಿ ಎಂತ ಕಲಿಸ್ತೀವನ್ನ ಹೇಳ್ಕೊಂಡು ಸಿಗುತ್ತೆ. ಆದರೆ ಇಲ್ಲಿ ಬಂದ ಮೇಲೆ ನಂಗೆ ತುಂಬ ಜನ ಫ್ರೆಂಡ್ಸ್ ಆದರು. ಇಲ್ಲಿ ಕ್ರಾಫ್ಟು, ಮರಕಲ್ ನಡಿಗೆ, ಯಕ್ಷಗಾನ, ನಾಟಕ, ಡ್ಯಾನ್ಸು, ಕ್ರಾಫ್ಟು ಎಲ್ಲ ಮಾಡಿಸಿದ್ಮೇಲೆ ನಂಗೆ ಖುಷಿ ಆಯಿತು. ನನಗೆ ಈ ಶಿಬಿರ ತುಂಬ ಖುಷಿ ಆಯಿತು. ನನ್ನ ಹೆಸರು ಶ್ರಾವಣಿ. ನನಗೆ ಇಲ್ಲಿ ಬರೋದಕ್ಕಿಂತ ಮುಂಚೆ ಇಲ್ಲಿ ಬರೋದು ಬೇಡ, ಶಿಬಿರ ಎಲ್ಲ ಬೇಡ ಅನಿಸಿತ್ತು. ಆಮೇಲೆ ಇಲ್ಲಿ ಬಂದಮೇಲೆ ಖುಷಿ ಆಯಿತು. ಇಲ್ಲ ನಾಟಕ, ಯಕ್ಷಗಾನ ಎಲ್ಲ ಕಲಿತೆ. ನಂಗೆ ತುಂಬ ಜನ ಫ್ರೆಂಡ್ಸ್ ಆದರು. ನನ್ನ ಹೆಸರು ಆದಿತ್ಯ. ನನಗೆ ಈ ಶಿಬಿರ ತುಂಬ ಖುಷಿ ಆಯಿತು. ನಾ ಮೊದಲೇ ಬರೋಲ್ಲ ಅಂತಿದ್ದೆ, ಆದರೂ ಮನೇಲಿ ಒತ್ತಾಯ ಮಾಡಿ ಕಳಿಸಿದ್ರು. ಆವಾಗ ನಂಗೆ ತುಂಬ ಖುಷಿ ಆಯಿತು. ನಂಗೆ ಹೀಗೆಲ್ಲ ಮಾಡ್ತಿರೋರು ಗೊತ್ತಿಲ್ಲಾಗಿತ್ತು. ನನಗೆ ಜೀವನ್ ಸರ್ ಮತ್ತು ಅರುಣ್ ಸರ್, ಶಿವಕುಮಾರ್ ಸರ್, ಮುರಳೀಧರ್ ಸರ್ ಎಲ್ಲ ಕ್ರಾಫ್ಟು, ನಾಟಕ, ಹಾಡು, ಮರ್ಕೋಲ್ ನಡಿಗೆ, ಬಾಲ್ ಜಗ್ಲಿಂಗ್ ಎಲ್ಲ ಕಲಿಸ್ಕೊಟ್ರು. ಅದರಲ್ಲಿ ನನಗೆ ಕ್ರಾಫ್ಟ್ ತುಂಬ ಇಷ್ಟ ಆಯಿತು, ಮತ್ತು ಮರ್ಕೋಲು ಮತ್ತು ನಾಟಕ ತುಂಬ ಇಷ್ಟ ಆಯಿತು. ನಂಗೆ ಜೀವನ್ ಸರ್ ನಗೆ ಆಡೋದು ತುಂಬ ಇಷ್ಟ. ಮತ್ತು ಅರುಣ್ ಸರ್ ಚಲೋ ಕ್ರಾಫ್ಟ್ ಎಲ್ಲ ಮಾಡಿಕೊಟ್ರು. ನನಗೆ ಈ ಶಿಬಿರ ತುಂಬ ಇಷ್ಟ ಆಯಿತು. ಈ ಶಿಬಿರ ತುಂಬಾ ಚೆನ್ನಾಗಿತ್ತು. ಈ ಆಡೋಣ ಬಾ ಶಿಬಿರ ತನ್ನ ಟೈಟಲಿಗೆ ತಕ್ಕ ಹಾಗಿದೆ. ಇಲ್ಲಿ ತುಂಬಾ ಚೆನ್ನಾಗಿತ್ತು ಈ ಶಿಬಿರ. ನಾವಿಲ್ಲಿ ತುಂಬ ಹಾಡು, ಆಟ ಮತ್ತು ತುಂಬ ಎಲ್ಲ ಪರಿಸರದ ಬಗ್ಗೆ ತಿಳ್ಕೊಂಡ್ವಿ. ಈ ಪರಿಸರದ ಬಗ್ಗೆ ತಿಳ್ಕೊಂಡಿದ್ದೆಲ್ಲ ನಮ್ಮ ಲೈಫ್ ಲಾಂಗ್ ಅದು ನಮ್ಮ ಜೊತೆನೇ ಇರುತ್ತೆ. ಮತ್ತು ಈ ಶಿಬಿರಕ್ಕೆ ಬಂದಿದ್ದು ನಮಗೆ ತುಂಬ ಖುಷಿ ಆಯಿತು. ಈ 13 ದಿವಸ ನಾವು ನಮ್ಮದೇ ಒಂದು ಪುಟ್ಟ ಲೋಕದಲ್ಲಿದ್ವಿ. ಈ ಶಿಬಿರ ತುಂಬ ಚೆನ್ನಾಗಿತ್ತು. ನಾವು ಮೊದಲನೇ ದಿನ ಬಂದಾಗ ಈ ಶಿಬಿರ ಹೇಗೆ ಹೋಗುತ್ತಿಲ್ಲ, ಯಾರೂ ಫ್ರೆಂಡ್ಸ್ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ಬಂದಮೇಲೆ ಗೊತ್ತಾಯಿತು, ಎಲ್ಲರೂ ತುಂಬ ಫ್ರೆಂಡ್ಲಿ ಆಗಿದ್ದರು. ಎಲ್ಲ ಸರ್, ಟೀಚರ್ ಅವರು ಎಲ್ಲರೂ ಕೂಡ ತುಂಬ ಫ್ರೆಂಡ್ಲಿ ಆಗಿದ್ದರು. ಆದಮೇಲೆ ಹೀಗೆ ಹೋಗ್ತಾ ಎಲ್ಲರೂ ನನಗೆ ಫ್ರೆಂಡ್ಸ್ ಆದರು. ಮತ್ತು ಇಲ್ಲಿಂದ ನಾವು ತುಂಬ ಗುಡ್ ಹ್ಯಾಬಿಟ್ಸ್ ಮತ್ತು ತುಂಬ ವಿಷಯಗಳನ್ನ ತಿಳ್ಕೊಂಡ್ವಿ. ಆ ವಿಷಯಗಳನ್ನೆಲ್ಲ ನಾವು ಈಗ ಕ್ಯಾರಿ ಓವರ್ ಮಾಡ್ಬೋದು. ನಮ್ಮ ಇಡೀ ಲೈಫ್ ಲಾಂಗ್ ಅದು ನಮ್ಮ ಜೊತೆನೇ ಇರುತ್ತೆ. ಅದಕ್ಕೆ ನಾನು ಈಗ ಆಡೋಣ ಬಾ ಶಿಬಿರಕ್ಕೆ ಒಂದು ಥ್ಯಾಂಕ್ ಯು ಹೇಳಬೇಕು ಅಂತ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ನನ್ನ ಹೆಸರು ಅಥರ್ವ. ನಾನು ಈ ಕ್ಯಾಂಪಿಗೆ ಬಂದ ಕೂಡಲೇ ನನಗೆ ತುಂಬ ಖುಷಿ ಆಯಿತು. ಜೀವನ್ ಸರ್ನವರು ಹಾಡೆಲ್ಲ ಹೇಳ್ಕೊಟ್ರು, ಅರುಣ್ ಸರ್ನವರು ಎಲ್ಲ ಹಾಡು, ಆಟ ಎಲ್ಲ ಹೇಳ್ಕೊಟ್ರು ಹೊಸದು. ಮರಗಾಲ ನಡಿಗೆ ಇತ್ತಾ, ಆಗ ನಾನು ಮರಗಾಲ ನಡಿಗೆ ಕಲಿಬೇಕಾದ್ರೆ ನಂಗೆ ಬರ್ತಿರಲಿಲ್ಲ. ಕಡೆಗೆ ಹೋಗ್ತಾ ಪ್ರಾಕ್ಟೀಸ್ ಆಯಿತು. ಗಣಿತದಲ್ಲಿ ಮಗ್ಗಿ ಕಲಿತೆ ಈಸಿಯಾಗಿ. ಆಮೇಲೆ ಇದನ್ನು ಹೊಸ ಸ್ಟೆಪ್ಸು ಎಲ್ಲ ಕಲಿತೆ. ಮತ್ತು ಇಲ್ಲಿ ಸುಮಾರು ಜನ ಪರಿಚಯ ಆದರು. ಇಲ್ಲಿನ ಊಟ ಎಲ್ಲ ಚೆನ್ನಾಗಿತ್ತು. ಆಕಾಶ್. ಶಿಬಿರದಲ್ಲಿ ನಾನು ವೇದಗಣಿತ, ಆಟ, ನೃತ್ಯ, ನಾಟಕ ಮತ್ತು ಕ್ರಾಫ್ಟ್ ಮತ್ತು ಅದನ್ನೆಲ್ಲ ಕಲಿತೆ. ಮತ್ತು ತುಂಬ ಜನ ಫ್ರೆಂಡ್ಸ್ ಸಿಕ್ಕಿದ್ರು ಮತ್ತು ಹಾಡು ಹೇಳ್ಕೊಟ್ರು. ಇವತ್ತು ಲಾಸ್ಟ್ ಡೇ, ಬೇಜಾರಾಗ್ತಾ ಇದೆ. ನನ್ನ ಹೆಸರು ನಂದಜ ಮಹಾಬಲೇಶ್ವರ ಭಟ್ ಅಂತ. ನಾನು ಇಲ್ಲಿ ಬಂದ ಮೇಲೆ ತುಂಬ ಖುಷಿಯಿಂದಿದ್ದೆ, ಎಲ್ಲರ ಜೊತೆನೂ ಫ್ರೆಂಡ್ ಆದೆ. ಆಮೇಲೆ ಇಲ್ಲಿ ಕ್ರಾಫ್ಟು, ಮರಗಾಲು ನಡಿಗೆ, ಡ್ಯಾನ್ಸು, ಕೋಲಾಟ, ವೇದಗಣಿತ ಕ್ಲಾಸ್ ಎಲ್ಲ ಕಲಿಸ್ಕೊಟ್ರು. ಊಟ ಕೂಡ ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಮತ್ತು ಮಧ್ಯಾಹ್ನ ಕೂಡ ಕೋಕಮ್ ಕಷಾಯ ಎಲ್ಲ ಕೊಡ್ತಿದ್ರು. ತುಂಬ ಖುಷಿ ಆಯಿತು ನನಗೆ. ನಾನು ಶಿಬಿರಕ್ಕೆ ಬಂದಿದ್ದು ನಾಟಕ, ಡ್ಯಾನ್ಸ್ ಅದೆಲ್ಲ ಕಲೀಲಿಕ್ಕೆ ಬಂದಿದ್ದೆ. ಫಸ್ಟಿಗೆ ನನಗೆ ಎಂಥದ್ದು ಇರೋದಿಲ್ಲ ಅನಿಸಿತ್ತು. ಆಮೇಲೆ ಇಲ್ಲಿ ಬಂದಮೇಲೆ ಎಲ್ಲದು ನನಗೆ ಬರ್ತಾಯಿತ್ತು. ಆಮೇಲೆ ನಾಟಕದಲ್ಲಿ
ನಾನು ಸಮುದ್ರದ ಪಾರ್ಟ್ ಮಾಡಿದ್ದೆ. ಆ ಪಾರ್ಟ್ ನಂಗೆ ತುಂಬ ಇಷ್ಟ ಇತ್ತು. ಆಮೇಲೆ ಯಕ್ಷಗಾನ ಎಲ್ಲ ಮಾಡಿದ್ದೆ. ಮತ್ತು ಇಲ್ಲಿ ಊಟನೂ ತುಂಬ ಚಲೋ ಇತ್ತು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವರ್ಷ. ಫಸ್ಟ್ ನಂಗೆ ಈ ಶಿಬಿರಕ್ಕೆ ಬರೋದಾ ಬೇಡ ಅಂತ ಅಂದ್ಕೊಂಡಿದ್ದೆ. ಕಡೆಗೆ ಇಲ್ಲಿ ಬಂದ್ಮೇಲೆ ಹೇಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ನಮ್ಮ ಇಷ್ಟ ಬಂದಾಗ ನಾವಿರ್ಬೋದು. ಇದು ಸ್ಕೂಲ್ ಥರ ಇರಲಿಲ್ಲ, ಮನೆ ಥರನೇ ಇತ್ತು. ನಾವಿಲ್ಲಿ ಹೊಸ ಹೊಸ ಆಟ, ಕತೆ, ಕ್ರಾಫ್ಟ್ ಎಲ್ಲದನ್ನೂ ಕೂಡ ತಿಳ್ಕೊಂಡ್ವಿ. ಮತ್ತು ಈಗ ಮುಗೀತದಲ್ಲ ಅಂತ ತುಂಬಾ ಬೇಜಾರಾಗ್ತದೆ. ಆಟಗಳನ್ನೆಲ್ಲ ಕಲಿತೆ, ಮತ್ತು ವೇದ ಗಣಿತ ಕಲಿತೆ, ಮರ್ಕಾಲ್ ನಡಿಗೆ ಕಲಿತೆ, ಹಲವಾರು ಹಾಡುಗಳನ್ನು ಕಲಿತೆ, ಡ್ಯಾನ್ಸ್ಗಳನ್ನು ಕಲಿತೆ. ಕ್ರಾಫ್ಟ್, ಮುಖವಾಡ ಮಾಡೋದು, ಕಡೆಗೆ ಮರಗಾಲು, ಬಾಲ್ ಜಿಗ್ಲಿಂಗ್, ಕ್ಯೂಬ್ ಎಲ್ಲ ಕಲಿತೆ. ಹೆಸರು ನಾದಶ್ರೀ. ನಾನು ಫಸ್ಟು ಈ ಶಿಬಿರಕ್ಕೆ ಅಂದರೆ ಇಲ್ಲಿ ಕಲಿಯೋಕ್ಕೆ ಬರಬಾರ್ದು ಅಂತ ಮನಸ್ಸಿತ್ತು. ಕಡೆಗೆ ಬಂದ ಮೇಲೆ ತುಂಬ ಖುಷಿಯಿಂದ ಕಲಿತಾ ಇದ್ದೀನಿ. ಹಾಗೂ ಇಲ್ಲಿ ಮರ್ಕಾಲ್ ನಡಿಗೆ, ಜಗಲಿಂಗು, ಕ್ಯೂಬಿಂದ ಆಟ, ಹಾಗೆ ನಾಟಕ, ಡ್ಯಾನ್ಸು, ಇತರೆ ಚಟುವಟಿಕೆಗಳನ್ನು ತುಂಬ ಚೆನ್ನಾಗಿ ಕಲಿಸಿದ್ದಾರೆ. ಹಾಗೂ ಒಂದು ದಿವಸನೂ ಊಟಕ್ಕೆ ಕೊರತೆ ಇಲ್ಲದೇ ಊಟವನ್ನು ಬಡಿಸಿದ್ದಾರೆ. ಹಾಗೂ ಎಲ್ಲರೂ ಊಟವನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗೆ ಶಿಬಿರದಲ್ಲಿ ತುಂಬ ಚೆನ್ನಾಗಿದೆ.